ಅಕ್ಕಿಯನ್ನು ಬಳಸಿ ನಾವು ಮನೇಲೆ ಈಸಿಯಾಗಿ ಮುಖಕ್ಕೆ ಫೇಸ್ ಕ್ರೀಮನ್ನ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ಯಾವುದಾದ್ರೂ ಅಕ್ಕಿ ತಗೋಬೋದು. ನೀವು ಮನೇಲಿ ಸೋನಾ ಮಸೂರಿ ಅಕ್ಕಿ ಬಳಸ್ತಿರೋದು, ಬೇರೆ ಯಾವುದೇ ಅಕ್ಕಿ ಬಳಸಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ಈ ಕ್ರೀಮ್ ಮಾಡೋದಕ್ಕೆ. ನಾನು ಮೆಜರ್ಮೆಂಟ್ ಏನು ತೊಗೊಂಡಿಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟು ಅಕ್ಕಿನ ತೊಗೊಳ್ಳಿ. ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಫಸ್ಟು ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು 2ರಿಂದ 3 ಸರಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಬಿಟ್ಟು ಒಂದು ನೈಟಲ್ಲೇ ನೆನೆಸಿಟ್ಕೊಂಡ್ರೂ ಆಗುತ್ತೆ, ಇಲ್ಲ ಅಂದರೆ 2ರಿಂದ 3 ಗಂಟೆ ನೆನೆಸಿಟ್ಕೋಬೇಕು. ನೋಡಿ, ಇವಾಗ ನೆನೆಸಿಟ್ಕೊಂಡಿದ್ದೀನಿ. ನಾನು ಒಂದು 3ರಿಂದ 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಈ ನೀರನ್ನು ನೀವು ಚೆಲ್ಲಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ ಮತ್ತು ಸ್ಕಿನ್ ಕೂಡ ಟೈಟಾಗಿ ಇರುತ್ತೆ. ನಿಮಗೆ ವಯಸ್ಸಾದ ಹಾಗೆ ಕಾಣೋದಿಲ್ಲ ಇದನ್ನು ಮಾಡೋದ್ರಿಂದ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಅಕ್ಕಿನ ರುಬ್ಕೋಬೇಕು. ನೈಸಾಗಿ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಅದು ಸ್ವಲ್ಪ ಹಾಲು ಥರ ಇರಬೇಕು ಆ ನೀರು. ನೋಡಿ, ಈ ಥರ ಇರಬೇಕು. ಹಾಲು ರೀತಿ ಮಾಡ್ಕೋಬೇಕು. ಇದನ್ನು ನಾವು ಫುಲ್ ಹಾಕೋಬಾರ್ದು, ಬರೀ ನೀರನ್ನ ಬಳಸ್ಬಿಟ್ಟು ನಾವು ಫೇಸ್ ಕ್ರೀಮನ್ನ ರೆಡಿ ಮಾಡ್ಕೊಳ್ಳೋಂಥದ್ದು. ಇವಾಗ ಬರೀ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಇದನ್ನು ಫಿಲ್ಟ್ರ್ ಮಾಡಬೇಕು ಅಂತನಿಲ್ಲ, ಹಾಗೇ ಡೈರೆಕ್ಟಾಗಿ ಮಾಡ್ಬೋದು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ವಾರದಲ್ಲಿ ಡೈಲಿ ಒಂದು ಸರಿ ಮಾಡಿ, 6 ದಿನದಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟು ಬರುತ್ತೆ. ಇವಾಗ ನೋಡಿ, ನಾನು ರುಬ್ಕೊಂಡಿದ್ದೀನಲ್ಲ, ಏನು ಸ್ವಲ್ಪ ಅಕ್ಕಿ ಉಳಿದಿದೆ, ಅದನ್ನು ನಾವು ಸ್ಕ್ರಬ್ಬರಾಗಿ ಯೂಸ್ ಮಾಡ್ಬೋದು. ಸ್ಕ್ರಬ್ಬರಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಿಮ್ಮ ಫೇಸು ಒಳ್ಳೆ ಒಂದು ಗ್ಲೋ ಬರುತ್ತೆ. ಇವಾಗ ಅಕ್ಕಿ ನೀರು ತೊಗೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಕುದಿಸ್ಕೋಬೇಕು. ಒಂದು ಮೀಡಿಯಮ್ ಉರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ಕುದಿಬೇಕು ಅಂತಿಲ್ಲ, ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಏನು ನಾನು ರುಬ್ಬಿ ತೊಗೊಂಡಿದ್ದೀನಲ್ಲ ಅಕ್ಕಿದು ಹಾಲು, ಅಂದರೆ ಅಕ್ಕಿ ನೀರು, ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಸ್ವಲ್ಪ ತಿಕ್ಕಾಗಿ ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ, ಅಲ್ಲಿ ತನಕ ಕುದಿಸ್ಕೋಬೇಕು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಮ ಫೇಸಲ್ಲಿ ಒಳ್ಳೆ ಒಂದು ಗ್ಲೋ ಬರುತ್ತೆ, ಒಳ್ಳೆ ಒಂದು ಶೈನಿಂಗ್ ಬರುತ್ತೆ, ಮತ್ತು ನಿಮಗೆ ಕಪ್ಪು ಕಲೆ ಇರೋದು ಕೂಡ ಕಡಿಮೆ ಆಗುತ್ತೆ. 6 ದಿನದಲ್ಲಿ ನಿಮಗೆ ಒಳ್ಳೆಯ ಒಂದು ರಿಸಲ್ಟನ್ನು ನೀವು ಪಡ್ಕೋಬೋದು. ಇವಾಗ ನೋಡಿ, ಈ ಥರ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರುಬ್ಕೊಂಡಿರೋ ಫುಲ್ಲು ಹಾಕೋಬಾರ್ದು, ಬರೀ ನೀರನ್ನ ಮಾತ್ರ ಹಾಕೋಬೇಕು. ಏನು ಸ್ವಲ್ಪ ವೈಟ್ ಕಲರ್ ನಾವು ರುಬ್ಕೊಂಡಿರ್ತೀವಲ್ಲ, ಆ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಲು ಥರ ಇರುತ್ತಲ್ಲ, ಆ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕುದಿಸ್ಕೊಂಡು ಆಗಿದೆ. ಈ ಕ್ರೀಮು ತಣ್ಣಗಾಗಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ಮತ್ತೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಕ್ರೀಮು ರೆಡಿ ಮಾಡ್ಕೋಬೇಕು. ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕ್ರೀಮನ್ನು ಮತ್ತೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಅಲೋವೆರಾ ಜೆಲ್ನ ಬಳಸ್ತಾ ಇದ್ದೀನಿ. ನೀವು ಯಾವ ಜೆಲ್ ಬಳಸ್ತಾ ಇದ್ದೀರೋ ಅದನ್ನೇ ಬಳಸ್ಬೋದು. ನಾನು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲೋವೆರಾ ಜೆಲ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಕು ಅಂತನಿಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ರೋಸ್ ವಾಟರ್ ಕೂಡ ಸೇಮ್ ಪ್ರಾಡಕ್ಟೇ ನಾನು ಯೂಸ್ ಮಾಡೋದು, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದೇ. ರೋಸ್ ವಾಟರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಬಳಸೋದ್ರಿಂದನೂ ಅಷ್ಟೇ ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಅದರಿಂದ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಇದು ಆಲ್ಮಂಡ್ ಆಯಿಲ್ ಇಲ್ಲ ಅಂದರೆ ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ಬಳಸ್ಕೋಬೋದು. ಆಲ್ಮಂಡ್ ಆಯಿಲ್ನ ಬಳಸೋದ್ರಿಂದ ಮುಖದಲ್ಲಿರುವ ಕಪ್ಪು ಕಲೆಗಳು ಕಡಿಮೆಯಾಗುತ್ತೆ. ಇದರಲ್ಲಿ ವಿಟಮಿನ್ ಇ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಒಳ್ಳೆಯ ಒಂದು ಶೈನಿಂಗ್ ಕೂಡ ಬರುತ್ತೆ. ಮುಖ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಖಕ್ಕೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ, ಒಳ್ಳೆಯ ಒಂದು ಗ್ಲೋ ಬರುತ್ತೆ. ಈ ಕ್ರೀಮನ್ನು ಡೈಲಿ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಮುಖದಲ್ಲಿ ಕಪ್ಪು ಕಲೆಗಳು ಒಂದು ಚೂರು ಇರೋದಿಲ್ಲ. ಇದನ್ನು ಯೂಸ್ ಮಾಡುವಾಗ ಕ್ಲೀನಾಗಿ ಮುಖ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ. ನೋಡಿ, ನನ್ನ ಮುಖದಲ್ಲಿ ಕಪ್ಪು ಕಲೆ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. 1 ವಾರದಲ್ಲಿ ನಿಮಗೆ ಕಪ್ಪು ಕಲೆ ಮಾಯವಾಗುತ್ತೆ.
ಡೈಲಿ ಟ್ರೈ ಮಾಡುತ್ತಾ ಬನ್ನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.